ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸರ್ಕಾರ ಇದು ಏನಾದರೂ ಗಂಭೀರ ಪರಿಗಣಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೆ. 8 2.5 ಕೋಟಿ ಜನ ಸದಸ್ಯರಿದ್ದಾರೆ. 4 ಜನ ಅಂತ ಬೇಡ, ಮಿಸ್ಟರ್ ತೇಜಾವತಿ ನಮ್ಮ 2.5 ಕೋಟಿ ಜನ ಬಾಧ್ಯಸ್ಥರಿದ್ದಾರೆ. ಇವತ್ತು ದುಡಿತಕ್ಕಂಥ ಕಾರ್ಮಿಕರ ಸಂಖ್ಯೆ 60 ಕೋಟಿ ಇದೆ. ನಿಂತ್ರೆ ನಿಮ್ಗೆ ಯಾವ್ದು ಉಳಿಯೋದಿಲ್ಲ ಅಧಿಕಾರ ಅಂತಕ್ಕಂಥ ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ಹೋರಾಟವನ್ನ ಮಾಡಿದ್ದೀವಿ. ಕಾರ್ಮಿಕರಿಗೆ ಅನ್ಯಾಯ ಆದಾಗ ಸಂಬಂಧಪಟ್ಟ ಪ್ರಾಧಿಕಾರವನ್ನ ನಾವು ಭೇಟಿ ಆಗ್ಬೇಕಾಗುತ್ತೆ. ಇಂತಹ ಸಂಬಂಧಪಟ್ಟ ಕಾರ್ಮಿಕ ಪ್ರಾಧಿಕಾರ ಕಾರ್ಮಿಕರ ಪರವಾಗಿ ನೊಂದಂತ ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೇವಲ ಈ ಕಾರ್ಮಿಕ ಇಲಾಖೆಯನ್ನು ಹುಟ್ಟಾಕಿದಂಥದ್ದು AITC ಕೆಂಪಾವುಟ. ಇವತ್ತು ನೀವು ಕಾರ್ಮಿಕ ಅಧಿಕಾರಿ ಆಗಿದ್ದೀರಿ ಅಂತಂದ್ರೆ ಈ ಕೆಂಪಾವುಟದ ಅಡಿನಲ್ಲಿ ಇವತ್ತು ನೀವು ಕಾರ್ಮಿಕ ಅಧಿಕಾರಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ದುಡಿತಕ್ಕಂಥ 4 ಲಕ್ಷ ಜನ ಏನ್ ತುಮಕೂರು ಜಿಲ್ಲೆ ಹಿಡಿತಿದ್ರೆ ಅವ್ರ ಪರವಾಗಿ ಕೆಲಸ ಮಾಡ್ಬೇಕಾಗಿರೋ ನೀವು ಇವತ್ತು 25 ವರ್ಷದಲ್ಲಿ 25ಕ್ಕಿಂತ ಅಧಿಕಾರಿಗಳನ್ನ ಹೆಚ್ಚು ನೋಡಿದೀವಿ. ಅದಕ್ಕಿಂತ ಇನ್ಸ್ಪೆಕ್ಟರ್ ನೋಡಿದೀವಿ, ಕಮಿಷನರ್ ನೋಡಿದೀವಿ. ಯಾರು ಈ ತೇಜಾವತಿ ತರ ಹುತ್ತಾಡತನವಾಗಿ ಮಾತಾಡಿದಂತ ನಿದರ್ಶನ ಮಾತ್ರ ಇಲ್ಲ. ಯಾವ ಅಧಿಕಾರಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿಲ್ಲ ಇಲ್ಲಿವರೆಗೂ. ಕೇವಲ ಏನೇ ಇದ್ರು ಸಂಧಾನದ ಮುಖಾಂತರ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದೀವಿ. ಆದ್ರೆ ಕಳೆದ ಫೆಬ್ರವರಿ 29ನೇ ತಾರೀಕು ಇದೇ ಜಾಗದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸಿಕ್ಕತಕ್ಕಂಥ ರೆನ್ಯುವಲ್ ಕಾರ್ಡ್ಗಳನ್ನ ಸರಿಯಾಗಿ ಮಾಡ್ತಲ್ಲ ನಿಮ್ಮ ಕೆಳಗಡೆ ಅಧಿಕಾರಿಗಳು, ಇದರಿಂದ ಪೆನ್ಷನ್ ಸೌಲಭ್ಯಕ್ಕೆ ವಂಚಿತಾಗ್ತಾರೆ ಅಂತೇಳಿ ನಾವು ಪ್ರತಿಭಟನೆಯನ್ನ ಮಾಡಿ ಆಕೆಗೆ ಕರೆದು ಮನವಿಯನ್ನ ಕೊಟ್ರೆ 4 ಜನ ಇಟ್ಕೊಂಡ್ಬಂದು ಪ್ರತಿಭಟನೆ ಮಾಡ್ತೇನೆ ನಿನ್ನ ಯೋಗ್ಯತೆಗೆ ಅಂತಕ್ಕಂಥ ಮೆಸೇಜ್ ಅನ್ನ ವಾಪಸ್ ಆಗ್ತಾಳೆ ಅಂತಂದ್ರೆ ಆ ಹೋರಾಟಕ್ಕೆ ಸಂವಿಧಾನಕ್ಕಿರ್ತಕ್ಕಂಥ ಗೌರವ ಹೀಗೆ ಗೊತ್ತಾ ಅಂತಕ್ಕಂಥ ನೀವು ಪ್ರಶ್ನೆ ಮಾಡಬೇಕಾಗುತ್ತೆ. ಅದು ಹೋಗ್ಲಿ ಅಂತೇಳಿ ನಮ್ಮ ರಾಜ್ಯ ನಾಯಕರು ಬಿಟ್ರೆ ಸಿಂಧೂರ್ಪುರ ಜೊತೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಟ್ಟಿಲ್ಲ ಅಂತ ಸಂಘಟನೆ ಮಾಡಕ್ ಕೊಟ್ಟೋದ್ರೆ ನನಗೆ ಗೊತ್ತಿದೆ. ನೀನೇನು ನನ್ಗೆ ಹೇಳ್ಬೇಕಾಗಿಲ್ಲ, ನೀನು ಮೇಲಧಿಕಾರಿನ ಅವ್ರಿಗೇನು ಎಲ್ಲ ಕರೆಕ್ಟ್ ಆಗಿದೆ ಅಂತಕ್ಕಂಥ ಉದ್ದಾಟತನವನ್ನ ಮಾತಾಡಿ ನೀನು ಬೇಕಾದ್ರೆ ಮೇಲಧಿಕಾರಿ ಕಂಪ್ಲೇಂಟ್ ಕೊಟ್ಟು ಹೋಗುವಂತ ಉತ್ತರಾಂಕಾರವಾಗಿ ಮಾತಾಡಿದ ಮೇಲೆ ಮೇಲಧಿಕಾರಿಗೆ ಕಂಪ್ಲೇಂಟ್ ಕೊಟ್ರೆ ಮೇಲಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಅಂತೇಳಿ ಕಾರ್ಮಿಕರನ್ನ ಕೈ ಕಟ್ಟಿ ತಲೆ ಬಗ್ಸಿ ಕ್ಷಮೆ ಕೇಳುವಂತ ಕಾರ್ಮಿಕ ಅಧಿಕಾರಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಈ ತೇಜಾವತಿ ಮಾತ್ರ. ಇಂತಹ ತೇಜಾವತಿಯನ್ನ ನಾವು ಯಾಕೆ ಹಲವಾರು ಬಾರಿ ಸಂಧಾನ ಮಾಡಿದ್ರು ನಮ್ಮ ಅಧ್ಯಕ್ಷರು, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಇದೇ ಸತ್ಯಾನಂದ ಅಮ್ಜದ್ ಅವರು ನಾವು DL ಸರ್ ಹತ್ರ ಹೋಗಿ ಅವ್ರು ಕೊಟ್ಟು ಬುದ್ಧಿ ಹೇಳಿ ಅಂತ ಬಂದಿದ್ವಿ. ಯಾವ ಬುದ್ಧಿ ಮಾತಿಗೂ ಜಗ್ಗದಿಲ್ಲ. ನನಗೆ ನಂದೇ ಆಗಿರ್ತಕ್ಕಂಥ ನನ್ನ ಮನೆ ಈ ಕಾರ್ಮಿಕ ಅಧಿಕಾರಿ, ಈ ಕಾರ್ಮಿಕ ಇಲಾಖೆ ಅಂತಕ್ಕಂಥ ವರ್ತನೆಯನ್ನ ಮಾಡಿ ಹಲವಾರು ಜನಕ್ಕೆ ಮೋಸವನ್ನ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದೀವಿ.